ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜನಪ್ರಿಯ ನಟ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತ. ದಿಲೀಪ್ ರಾಜ್ ಅವರ ಸಿನಿ ಜರ್ನಿಯೇ ರೋಚಕ. ಯಾರು ಈ ದಿಲೀಪ್ ರಾಜ್ ಮತ್ತು ಅವರ ಹಿನ್ನೆಲೆ ಏನು, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಕನ್ನಡ ಸಿನಿಮಾ ಜಗತ್ತಿಗೆ, ನಮ್ಮ ಕನ್ನಡ ಸೀರಿಯಲ್ ಜಗತ್ತಿಗೆ ಒಂದು ಕೆಟ್ಟ ದಿನ ಅಂತ ಹೇಳ್ಬೋದು, ಕೆಟ್ಟ ಗಳಿಗೆ ಅಂತ ಹೇಳ್ಬೋದು. ಯಾಕಂದರೆ ಈ ಎರಡೂ ವಲಯದಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಂಥ, ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಂಥ ದಿಲೀಪ್ ರಾಜ್ ಅವರು ತಮ್ಮ 47ನೇ ವರ್ಷದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮತ್ತು ಕನ್ನಡ ಸಿನಿಮಾ ಜಗತ್ತು ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ಈ ದಿಲೀಪ್ ರಾಜ್ ಯಾರು, ಅವರ ಒಂದು ಹಿನ್ನೆಲೆ ಏನು ಎನ್ನುವುದನ್ನು ಹೇಳೋಕ್ಕೂ ಮೊದಲು ದಿಲೀಪ್ ರಾಜ್ ಅವರ ಒಂದು ಡೈಲಾಗನ್ನು ನಿಮಗೆ ನೆನಪು ಮಾಡ್ಕೋತಾ ಹೇಳ್ತೇನೆ. ದಿಲೀಪ್ ರಾಜ್ ಅವರು 2007ರಲ್ಲಿ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ. ಆ ಸಿನಿಮಾ ತುಂಬ ಹಿಟ್ ಆಗುತ್ತೆ. ಅವರ ಜೊತೆ ನಟಿಸಿದಂಥ ಮತ್ತೊಬ್ಬ ಖ್ಯಾತ ನಟ ಅಂದರೆ ಅದು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾ ಯಾವ ಲೆವೆಲಿಗೆ ಹಿಟ್ ಆಯ್ತಂದರೆ, ಪ್ರತಿಯೊಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಥರ ಒಬ್ಬ ಪಾತ್ರ ಇರಬೇಕು, ಪುನೀತ್ ರಾಜ್ಕುಮಾರ್ ಥರ ಒಂದು ಕ್ಯಾರೆಕ್ಟರ್ ಇರಬೇಕು ಎನ್ನುವಂಥ ಒಂದು ಮಾತನ್ನು ಹೇಳ್ಕೊಂಡು ಸಿನಿಮಾದ ಹೊರಗೆ ಬರ್ತಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಮತ್ತೊಬ್ಬ ನೆಗೆಟಿವ್ ರೋಲಲ್ಲಿ ಆ್ಯಕ್ಟ್ ಮಾಡಿದಂಥ ಮತ್ತೊಬ್ಬ ನಟ ಇದ್ದಾನಲ್ಲ, ಅಂದರೆ ದಿಲೀಪ್ ರಾಜ್ ಎನ್ನುವಂಥ ಒಬ್ಬ ವ್ಯಕ್ತಿ ಹೇಮಂತ್ ಎನ್ನುವಂಥ ಪಾತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿ ಸಿನಿಮಾ ಮುಗಿದ್ರೂ ಕೂಡ ಅಬ್ಬಬ್ಬ ಏನು ಆ್ಯಕ್ಟಿಂಗ್ ಮಾಡಿದ್ರಿ ದಿಲೀಪ್ ರಾಜ್ ಅವರು, ಏನು ಆ್ಯಕ್ಟಿಂಗ್ ಮಾಡಿದ್ರಿ, ಹೇಮಂತ್ ಪಾತ್ರ ಸೂಪರ್ ಆಗಿದೆ, ಹೇಮಂತ್ ಪಾತ್ರ ಎನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಅದರಲ್ಲೂ ಕೂಡ ಹೇಮಂತ್ ಅಂದರೆ ದಿಲೀಪ್ ರಾಜ್ ಅವರು ಮಾಡಿದಂಥ ಹೇಮಂತ್ ಪಾತ್ರದಲ್ಲಿ ಬಂದಂಥ ಒಂದು ಡೈಲಾಗ್ ಇದೆಯಲ್ಲ, ಆ ಡೈಲಾಗ್ ಇಂದಿಗೂ ಕೂಡ ಅಚ್ಚಳಿಯದಂತೆ ಉಳಿಯುತ್ತೆ. ಅಂಜಲಿ ನನ್ನವಳು, ನನಗೆ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೂ ಸಿಗಬಾರ್ದು ಎನ್ನುವಂಥ ಖಡಕ್ ಧ್ವನಿಯಲ್ಲಿ ಹೇಳಿದಂಥ ಡೈಲಾಗ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಸಿನಿಮಾ ಪ್ರೇಕ್ಷಕರು ಕೂಡ ರೊಚ್ಚಿಗೇಳುವಂತೆ ಮಾಡುತ್ತೆ. ಅಷ್ಟರ ಮಟ್ಟಿಗೆ ತನ್ನ ಪಾತ್ರವನ್ನು ಜೀವಿಸಿದವರು ಅದೇ ಹೇಮಂತ್, ಅದೇ ದಿಲೀಪ್ ರಾಜ್ ಅವರು. ಅಂಥ ಒಂದು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡಿದರೂ ಕೂಡ ಇಡೀ ಸಿನಿಮಾವನ್ನೇ ಆವರಿಸ್ಕೊಂಡಂಥ ದಿಲೀಪ್ ರಾಜ್ ಅವರು ತನ್ನ 47ನೇ ವರ್ಷದಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇನ್ನು ಅವರ ಸಿನಿಮಾ ಜರ್ನಿ ಹೇಗಿತ್ತು, ಅವರು ಎಲ್ಲಿ ಹುಟ್ಟಿದ್ರು ಎಲ್ಲವುದನ್ನು ನೋಡ್ತಾ ಹೋದರೆ 1978ರಲ್ಲಿ 78 ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಅವರ ಜನನವಾಗುತ್ತೆ. ಅದಾದ ನಂತರ ಅವರು ಕಾಲೇಜ್ ದಿನಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಏನಂದರೆ ತಾನು ಡ್ಯಾನ್ಸ್ ಮಾಡಬೇಕು, ತಾನು ಡ್ಯಾನ್ಸ್ ಕಡೆ ಮುಖ ಮಾಡಬೇಕೆನ್ನುವಂಥ ಆಸಕ್ತಿಯಿಂದ ಡ್ಯಾನ್ಸ್ ಕಲಿತಾರೆ. ಜೊತೆಗೆ ಡ್ಯಾನ್ಸನ್ನು ಹೇಗೆ ಕಂಪೋಸ್ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಕೋರಿಯೋಗ್ರಫಿ ಕಡೆ ಸ್ವಲ್ಪ ಮುಖವನ್ನು ಮಾಡ್ತಾರೆ. ಅದಾದ ನಂತರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅದಾದ ನಂತರ ಅವರಿಗೆ ಸಿನಿಮಾ ಆ್ಯಕ್ಟಿಂಗ್ ಮಾಡಬೇಕೆನ್ನುವಂಥ ಹುಚ್ಚು ಬರುತ್ತೆ, ಆ್ಯಕ್ಟಿಂಗ್ ಮಾಡಬೇಕೆನ್ನುವಂಥ ಮನಸ್ಸು ಬರುತ್ತೆ. ಹಾಗಾಗಿ ಅವರು ನಟರಂಗ ಮತ್ತು ದೃಷ್ಟಿ ಅನ್ನುವಂಥ ಈ ನಟನಾ ತರಬೇತಿಯಲ್ಲಿ ತನ್ನ ನಟನೆಯ ಸ್ಕಿಲ್ಲನ್ನು ಸ್ವಲ್ಪ ಡೆವಲಪ್ ಮಾಡ್ತಾರೆ. ಅದಾದ ನಂತರ ಅವರ ನೇರ ಜರ್ನಿ ಈ ಟೆಲಿವಿಷನ್ ಸೀರಿಯಲ್ ಕಡೆ ಅಥವಾ ಈ ಧಾರಾವಾಹಿ ಜಗತ್ತು ಕಡೆ ಬರುತ್ತೆ. ಅವರು ಮೊದಲನೇದಾಗಿ ಜನನಿ ಅನ್ನುವಂಥ ಸೀರಿಯಲ್ನಲ್ಲಿ ಪಾತ್ರ ಮಾಡ್ತಾರೆ. ಅದಾದ ನಂತರ ಅರ್ಧ ಸತ್ಯ ಅನ್ನುವಂಥ ಒಂದು ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾರೆ. ರಂಗೋಲಿ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾರೆ. ಕುಂಕುಮ ಭಾಗ್ಯದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡ್ತಾರೆ. ರಥಸಪ್ತಮಿಯಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿಕೊಂಡು ಅದು ಕೂಡ ದೊಡ್ಡ ಹಿಟ್ ಆಗುತ್ತೆ ಮತ್ತು ದಿಲೀಪ್ ರಾಜ್ ಅವರಿಗೆ ಒಂದು ನೇಮ್ ಫೇಮ್ ತಂದು ಕೊಡುತ್ತೆ. ಅದಾದ ನಂತರ ಈಗ ನಡೀತಾ ಇರುವಂಥ ಸೀರಿಯಲ್ನಲ್ಲಿ ಅತ್ಯಂತ ಟಾಪ್ ರೇಟೆಡ್ TRP ತಂದಿರುವಂಥ ಮತ್ತು ಇಡೀ ಜಿ ಕನ್ನಡದ ಸೀರಿಯಲ್ನಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂಥ ಮತ್ತು ಟೆಲಿವಿಷನ್ ಸೀರಿಯಲ್ನಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂಥ ಸೀರಿಯಲ್ ಆಗಿರುವಂಥ ಹಿಟ್ಲರ್ ಕಲ್ಯಾಣದಲ್ಲಿ ಏಜಿಯಾಗಿ ವಿಜೃಂಭಿಸ್ತಾರೆ. ಅಂದರೆ ಅಭಿರಾಮ್ ಜಯಶಂಕರ್ ಆಗಿ ಮನೆ ಮಗನಾಗ್ತಾರೆ. ಒಬ್ಬ ಕೋಪಿಷ್ಟನಾಗಿ ಹಿಟ್ಲರ್ ಥರದಲ್ಲಿ ಒಂದು ತನ್ನ ಪಾತ್ರವನ್ನು ವಿಜೃಂಭಣೆ ಮಾಡಿ ಇದೀಗ ಸೀರಿಯಲ್ ಜಗತ್ತನ್ನು ಕೂಡ ಟಾಪ್ ರೇಟೆಡ್ ಹೀರೋ ಆಗಿ, ಟಾಪ್ ರೇಟೆಡ್ ನಿರ್ದೇಶಕನಾಗಿ ಗುರುತಿಸ್ಕೊಳ್ತಾರೆ. ಇದರ ಮುಖ್ಯ ಒಂದು ಸಾರಾಂಶ ಅಂದರೆ ಹಿಟ್ಲರ್ ಕಲ್ಯಾಣ ದಿಲೀಪ್ ರಾಜ್ ಮತ್ತು ಅವರ ಪತ್ನಿಯಾದಂಥ ಶ್ರೀ ವಿದ್ಯಾ ಅವರ ಒಂದು ಕಾಂಬಿನೇಷನ್ ನಿರ್ಮಾಣದಲ್ಲಿ ಬಂದಿರುವಂಥ ಸೀರಿಯಲ್. ಹಾಗಾಗಿ ಸೀರಿಯಲ್ ಜಗತ್ತನ್ನು ಕೂಡಲೇ ಅಥವಾ ಧಾರಾವಾಹಿ ಜಗತ್ತನ್ನು ಕೂಡಲೇ ದಿಲೀಪ್ ರಾಜ್ ಇದೀಗ ಮಿಂಚೂಣಿಯಲ್ಲಿ ನಂಬರ್ 1 ನಿರ್ದೇಶಕ, ನಂಬರ್ 1 ನಟನಾಗಿ ಬೆಳೆದಿದ್ದಾರೆ. ಅಂಥ ಒಬ್ಬ ನಟ, ನಿರ್ಮಾಪಕ ಮತ್ತು ಹಿನ್ನೆಲೆ ಧ್ವನಿಯನ್ನು ಕೊಡ್ತಾ ಇರುವಂಥ ದಿಲೀಪ್ ರಾಜ್ ಅವರು ತಮ್ಮ 47ನೇ ವರ್ಷದಲ್ಲಿ ಇವತ್ತು ಹೃದಯಾಘಾತದಿಂದ ತಮ್ಮ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಂದರ್ಭ ಬಂತು, ಆದರೂ ಕೂಡ ಅವರನ್ನು ಬದುಕುಳಿಸುವಂಥ ಯಾವುದೇ ಪ್ರಯತ್ನ ಆಗಲಿಲ್ಲ. ಹಾಗಾಗಿ ತಮ್ಮ 47ನೇ ವರ್ಷದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಅವರ ಸಿನಿಮಾ ಜಗತ್ತು ತುಂಬ ರೋಚಕವಾಗಿತ್ತು. ಕೆಲವೊಂದು ಸಿನಿಮಾದಲ್ಲಿ ಮಾತ್ರ ಪಾತ್ರ ಮಾಡಿದ್ರು, ಆದರೆ ಮಾಡಿದಂಥ ಪಾತ್ರ ಎಲ್ಲವೂ ಕೂಡ ಅತ್ಯಂತ ಚೆನ್ನಾಗಿತ್ತು. 2005ರಲ್ಲಿ ಬಾಯ್ ಫ್ರೆಂಡ್ ಎನ್ನುವಂಥ ಸಿನಿಮಾ ಮುಖಾಂತರ ಅವರು ಸ್ಯಾಂಡಲ್ವುಡ್ಗೆ ಅಂದರೆ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಮಿಲನದಲ್ಲಿ ಹೇಮಂತ್ ಪಾತ್ರಧಾರಿಯಾಗಿ ಮಿಂಚ್ತಾರೆ. ಇಂದಿಗೂ ಕೂಡ ಹೇಮಂತ್ ಅಂದರೆ ದಿಲೀಪ್ ರಾಜ್ ಅಂದರೆ ಹೇಮಂತ್ ಎನ್ನುವಂಥ ಒಂದು ಛಾಪು ಮೂಡಿಸುತ್ತೆ. ಅದಾದ ನಂತರ
ಯೂಟರ್ನ್ ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಲವ್ ಗುರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಗಾನ ಭಜನ ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಜೊತೆಗೆ ಮೈಸೂರು ಆರ್ಕೆಸ್ಟ್ರಾ ಸಿನಿಮಾದಲ್ಲಿ 2023 ಪಾತ್ರ ಮಾಡ್ತಾರೆ. ಜೊತೆಗೆ ಇತ್ತೀಚೆಗೆ ತೆರೆ ಕಂಡಂಥ ಲವ್ ಮಾಕ್ಟೇಲ್ 3ಯಲ್ಲೂ ಕೂಡ ಗಂಭೀರ ಪಾತ್ರವಾದಂಥ ಲಾಯರ್ ಪಾತ್ರದಲ್ಲಿ ಪಾತ್ರ ಮಾಡಿ ಇಂದಿಗೂ ಕೂಡ ಜನಪ್ರಿಯರಾಗಿದ್ದಾರೆ ಮತ್ತು ಆ ಸಿನಿಮಾ ಇಂದಿಗೂ ಕೂಡ ತೆರೆಯಲ್ಲಿ ಓಡ್ತಾ ಇದೆ. ಅಂಥ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ, ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಒಳ್ಳೆಯ ನಟ ಇವತ್ತು ತಮ್ಮ 47ನೆಯ ವರ್ಷದಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಮತ್ತು ಸಾವನ್ನಪ್ಪಿದ್ದಾರೆ. ಜೊತೆಗೆ ಅವರ ಒಂದು ಹಿನ್ನೆಲೆ ಏನು, ಅವರ ಸಿನಿಮಾ ನಿರ್ಮಾಣದ ಬಗ್ಗೆ ನೋಡ್ತಾ ಹೋದರೆ, ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಬಗ್ಗೆ ಮಾಡ್ತಾ ಹೋದರೆ ಅನೇಕ ಸಿನಿಮಾದಲ್ಲಿ ಪಾತ್ರ ಮಾಡಿದೆ, ಅನೇಕ ಸೀರಿಯಲ್ ಪಾತ್ರ ಮಾಡಿದೆ. ಆದರೆ ದೃಷ್ಟಿ ಕ್ರಿಯೇಷನ್ ಎನ್ನುವಂಥ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡಿ ಪಾರು ಎನ್ನುವಂಥ ಒಂದು ಸೀರಿಯಲನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ವಿದ್ಯಾ ವಿನಾಯಕ್ ಎನ್ನುವಂಥ ಒಂದು ಸೀರಿಯಲ್ನ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಹಿಟ್ಲರ್ ಕಲ್ಯಾಣದಲ್ಲೂ ಕೂಡ ನಿರ್ಮಾಣ ಮತ್ತು ನಿರ್ದೇಶನ ಮತ್ತು ಆ್ಯಕ್ಟಿಂಗ್ ಜೊತೆಗೆ ಮನೆ ಮಾತಾಗಿದ್ದಾರೆ. ಅವರಿಗೆ ಶ್ರೀವದ್ಯಾ ಎನ್ನುವಂಥ ಒಬ್ಬಳು ಹೆಂಡತಿ ಇದ್ದಾಳೆ, ಜೊತೆಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಈ ಎಲ್ಲ ತನ್ನ ಕುಟುಂಬವನ್ನು ಬಿಟ್ಟು ಇದೀಗ ತನ್ನ 47ನೇ ವರ್ಷದಲ್ಲಿ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದು ಕಾಕತಾಳಿ ಅಂದರೆ, ಮಿಲನ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಪುನೀತ್ ರಾಜ್ಕುಮಾರ್ ಅವರು ತಮ್ಮ 47ನೇ ವರ್ಷದಲ್ಲಿ ಹೃದಯಾಘಾತದಿಂದ ತೀರ್ಕೊಂಡ್ರು. ಅದೇ ಸಿನಿಮಾದಲ್ಲಿ ಒಬ್ಬ ಮಿಂಚೂಣಿ ಪಾತ್ರಧಾರಿಯಾಗಿ ಮಾಡಿದಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಸೆಟ್ ಹೊಡೆಯುವಂಥ ಹೇಮಂತ್ ಪಾತ್ರದಲ್ಲಿ ಪಾತ್ರ ಮಾಡಿ, ಹೇಮಂತ್ ಎನ್ನುವಂಥ ರೋಲಲ್ಲಿ ಪಾತ್ರ ಮಾಡಿ ಜನಪ್ರಿಯರಾದಂಥ ಅದೇ ದಿಲೀಪ್ ರಾಜ್ ತನ್ನ 47ನೇ ವರ್ಷದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 47ನೇ ವರ್ಷ ಎನ್ನುವುದು ಪುನೀತ್ ರಾಜ್ಕುಮಾರ್ ಮತ್ತು ದಿಲೀಪ್ ರಾಜ್ ಅವರಿಗೆ ಇಬ್ಬರಿಗೂ ಕಂಟಕವಾಗಿದ್ದು ಒಂದು ಅತಿಶಯೋಕ್ತಿಯ ಸರಿ. ಸಾವನ್ನಪ್ಪಿರುವಂಥ ದಿಲೀಪ್ ರಾಜ್ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅಥವಾ ಅವರಿಗೆ ಈ ದುಃಖ ಭರಿಸುವಂಥ ಒಂದು ಗಳಿಗೆ ಕೂಡು ಬರಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.